ಟಿವಿ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 9ನೇ ತರಗತಿಗೆ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಾಯವಾದ ಸಂಖ್ಯಾ ಪದ್ಧತಿಯ ಬಗ್ಗೆ ಈಗಾಗಲೇ 2 ಅವಧಿಗಳನ್ನ ಪೂರೈಸಿದ್ವಿ. ಹೌದಲ್ವಾ ವಿದ್ಯಾರ್ಥಿಗಳೇ? ಮೊದಲನೇ ಅವಧಿಯಲ್ಲಿ ಏನ್ ಕಲಿತ್ವಿ? ಸಂಖ್ಯೆಗಳು ಅಂದ್ರೆ ಏನು, ಸಂಖ್ಯಾ ವಿಧಗಳು ಯಾವ್ಯಾವುದು ಅಂತ ಕಲ್ತ್ಕೊಂಡಿದ್ವಿ. 2ನೇ ಅವಧಿಯಲ್ಲಿ ಏನ್ ಮಾಡಿದ್ವಿ? ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂದ್ರೆ ಏನು? ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಅಭಾಗಲಬ್ಧ ಸಂಖ್ಯೆಗಳನ್ನ ಒಳಗೊಂಡಿರುವಂತಹ ಒಟ್ಟಾರೆ ಸಂಖ್ಯಾ ಗಣವನ್ನೇ ಏನಂತ ಕರಿತೀವಿ? ವಾಸ್ತವ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಹೌದಲ್ವಾ? ಆ ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಯಾವ ರೀತಿ ಇರುತ್ತೆ, ಅಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಯಾವ ರೀತಿ ಅಂತ ನೋಡಿದ್ವಿ. ಹೌದಲ್ವಾ? ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಯಾವ ರೀತಿ? ಅದರಲ್ಲಿ 2 ಪ್ರಕರಣ ಇದೆ. ಹೌದಲ್ವಾ? ಮೊದಲನೇ ಪ್ರಕರಣ ಏನ್ ಹೇಳ್ತು? ಅಂತ್ಯಗೊಳ್ಳದ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಒಂದು ತಗೊಂಡಿದ್ರೆ, ಇನ್ನೊಂದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುವಂತ ಸಂಖ್ಯೆಗಳು. ಈ 2 ತರದ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೀವಿ. ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು? ಅವುಗಳ ದಶಮಾಂಶ ವಿಸ್ತರಣೆಯಲ್ಲಿ ಆವರ್ತಗೊಳ್ಳದ, ಅಂದ್ರೆ ಯಾವುದೇ ಒಂದು ಅಂಕಿ ದಶಮಾಂಶ ವಿಸ್ತರಣೆಯಲ್ಲಿ ಪುನರಾವರ್ತನೆ ಆಗೋದಿಲ್ಲ. ಆ ರೀತಿ ಅಂತ್ಯನೂ ಆಗದೆ ಇರುವಂತ ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೇವೆ. ಹೌದಲ್ವಾ? ಇದ್ರ ನಂತರ ಏನ್ ಮಾಡಿದ್ವಿ? ಭಾಗಲಬ್ಧ ಸಂಖ್ಯೆಗಳನ್ನ, ಈಗ ದಶಮಾಂಶದ ರೂಪದಲ್ಲಿ ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ P/Q ರೂಪದಲ್ಲಿ ವ್ಯಕ್ತಪಡಿಸುವುದು ಅನ್ನೋದನ್ನ ನೋಡಿದ್ವಿ. ಅದ್ರ ಜೊತೆಗೆ ಅಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಗುರುತಿಸೋದು ಅನ್ನೋದನ್ನು ಸಹ ಇಂದಿನ ತರಗತಿಯಲ್ಲಿ √2 ಯಾವ ರೀತಿ ಸಂಖ್ಯಾ ರೇಖೆಯ ಮೇಲೆ, ಅದೇ ರೀತಿ √15 ಯಾವ ರೀತಿ ಸಂಖ್ಯಾ ರೇಖೆಯ ಮೇಲೆ ರಚಿಸಬಹುದು ಅಂತ ನೋಡಿದ್ವಲ್ವಾ? ಈಗಾದ್ರೆ ವಾಸ್ತವ ಸಂಖ್ಯೆಗಳ ಮೇಲೆ ಯಾವ ರೀತಿ ಕ್ರಿಯೆಗಳು ನಡೆಯುತ್ತೆ? ಕ್ರಿಯೆಗಳು ಅಂದ್ರೆ ಗೊತ್ತು ನಿಮಗೆ, ಗಣಿತದ ಕ್ರಿಯೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳು. ಆ ಎಲ್ಲಾ ಕ್ರಿಯೆಗಳು ವಾಸ್ತವ ಸಂಖ್ಯೆಗಳ ಮೇಲೆ ಆವೃತ್ತ ಆಗಿದೆಯಾ ಅಂತ ನೋಡ್ಲೇಬೇಕಲ್ವಾ? ಅದನ್ನ ನೋಡೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು 8ನೇ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಕಲ್ತಿದ್ದೀರಾ. 2ನೇ ಅಧ್ಯಾಯದಲ್ಲಿ ಏನೇನ್ ಬಂತು? ಒಂದ್ಸರಿ ಅದನ್ನ ಪುನರಾವರ್ತನೆ ಮಾಡ್ಕೊಳ್ಳೋದಾದ್ರೆ, ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು, ಅದಾದ ನಂತರ ಕಲ್ತ್ರಿ ನೋಡ್ರಿ. ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು. ಭಾಗಲಬ್ಧ ಸಂಖ್ಯೆಗಳ ಕ್ರಿಯೆಗಳಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳು ಆವೃತ್ತವಾಗಿದೆಯಾ ಅಂತ ಉದಾಹರಣೆಗಳ ಸಹಿತ ಏನ್ ಮಾಡಿದ್ವಿ ಅಂದ್ರೆ ಸಾಧಿಸಿದ್ವಿ, ಒಂದು ಪರೀಕ್ಷೆ ಮಾಡಿದ್ವಿ. ನಿಮ್ಗೆ ಪರೀಕ್ಷೆ ಮಾಡಿದಾಗ ಗೊತ್ತಾಯ್ತು, ಭಾಗಲಬ್ಧ ಸಂಖ್ಯೆಗಳ ಮೇಲೆ ಏನಾಗಿದೆ ಅಂದ್ರೆ ಪರಿವರ್ತನೀಯ ನಿಯಮ, ಸಹವರ್ತನೀಯ ನಿಯಮ ಮತ್ತು ವಿಭಾಜಕ ನಿಯಮಗಳು ಆವೃತ್ತ ಆಗಿದವೆ ಅಂತ ಗೊತ್ತಾಯ್ತು. ಹೌದಲ್ವಾ? ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳ ಮೇಲೂ ಸಹ ಈ ಎಲ್ಲಾ ಗಣಿತೀಯ ಕ್ರಿಯೆಗಳು ಆವೃತ್ತ ಆಗಿದವಾ? ಪ್ರಶ್ನೆ ಮಾಡ್ಕೊಳ್ಳೋಣ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳ ಮೇಲೆ ಈ 4 ಕ್ರಿಯೆಗಳು ಆವೃತ್ತ ಆಗಿದೆಯಾ ಅಂತ ಇಂದಿನ ತರಗತಿಯಲ್ಲಿ ಮಾಡೋದ್ರ ಜೊತೆಗೆ ವಾಸ್ತವ ಸಂಖ್ಯೆಗಳ ಮೇಲೆ ಯಾವ ರೀತಿ ಅವು ಪರಿಣಾಮವನ್ನ ಬೀರುತ್ತೆ ಅಂತ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಭಾಗಲಬ್ಧ ಸಂಖ್ಯೆಗಳನ್ನ ಇನ್ನೊಂದ್ಸರಿ ಚೆಕ್ ಮಾಡೋದಾದ್ರೆ, ಮಕ್ಕಳ 2 ಒಂದು ಭಾಗಲಬ್ಧ ಸಂಖ್ಯೆ, ಹೌದಾ? ಅದೇ ರೀತಿ ಅದಕ್ಕೆ 2ನ್ನ ಕೂಡ್ತೀನಿ. ಕೂಡಿದಾಗ ಬರುವಂತ ಮೊತ್ತ ಏನು? 4. ಅದು ಸಹ ಒಂದು ಭಾಗಲಬ್ಧ ಸಂಖ್ಯೆನೇ ತಾನೆ. ಅದೇ ರೀತಿ ಇಲ್ಲಿ ನೋಡಿ, 3/4 ಅಂತ ತಗೊಂತೀವಿ, ಇಂಟು 1/4 ಅಂತ ತಗೊಂಡಿದ್ದೀವಿ. ಇವೆರಡನ್ನು ಗುಣಿಸಿದಾಗ ಬರುವಂತ ಗುಣಲಬ್ಧ ನೋಡ್ರಿ, 3 1 3, 4 4 16, 3/16. ಇದು ಸಹ ಒಂದು ಭಾಗಲಬ್ಧ ಸಂಖ್ಯೆ. ಅದೇ ರೀತಿ ಭಾಗಿಸೋದಾದ್ರೆ 1/2
ಡಿವೈಡೆಡ್ ಬೈ 1/4 ಅಂತ ತಗೊಂತೀವಿ. ಇವೆರಡನ್ನು ಭಾಗಿಸಿದಾಗ ನಿಮಗೆ ಭಾಗಲಬ್ಧ ಸಂಖ್ಯೆನೇ ಬರುತ್ತಾ? ಇಲ್ಲಿ ನೋಡಿ, 1/2 ಬೈ 1/4 ಅದನ್ನ ವಿಕ್ರಮ ಮಾಡಿ ಬರೆದಾಗ ಏನಾಗುತ್ತೆ? 1/2 ಇಂಟು 4/1 ಆಗುತ್ತಾ? 2 ಒಂದೇ 2 ಎರಡಲೆ ಬರುವಂತ ಭಾಗಲಬ್ಧ ಏನು? 2. ಹೌದಲ್ವಾ? ಅದೇ ರೀತಿ ವ್ಯವಕಲನ ಕ್ರಿಯೆ 3 ಮೈನಸ್ 4 ಎಷ್ಟಾಗುತ್ತೆ? -1 ಆಗುತ್ತೆ. ಹೌದಲ್ವಾ? ಯಾಕಂದ್ರೆ 4ರಲ್ಲಿ 3ನ ಕಳೆದ್ರೆ 1 ಬರುತ್ತೆ. 4 ದೊಡ್ಡ ಅಂಕೆ ಆಗಿರೋದ್ರಿಂದ ಇಲ್ಲಿರುವಂತ ಚಿಹ್ನೆ ಯಾವುದು? ಮೈನಸ್. ಅವಾಗ ಬರುವಂತ ವ್ಯತ್ಯಾಸ ಏನಾಗಿರುತ್ತೆ? -1. 4 ಆಗ್ಲಿ 3/16 ಆಗ್ಲಿ 2 ಆಗ್ಲಿ -1 ಇವೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳು. ಈ ಉದಾಹರಣೆಯಿಂದ ನಮಗೆ 3/16 2 -1 ಬಂದಿರುವಂತ ಎಲ್ಲಾ ಆನ್ಸರ್ಗಳು ಸಹ ಭಾಗಲಬ್ಧ ಸಂಖ್ಯೆಗಳೇ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಮೇಲೆ ಯಾವುದೇ ಒಂದು ಅಂಕಿಯ ಸಂಕಲನ, ಗುಣಾಕಾರ, ಭಾಗಾಕಾರ ಅಥವಾ ವ್ಯವಕಲನ ಕ್ರಿಯೆಗಳನ್ನ ಮಾಡಿದಾಗ ಬರುವಂತ ಮೊತ್ತ ಆಗಿರ್ಬೋದು, ವ್ಯತ್ಯಾಸ ಆಗಿರ್ಬೋದು, ಗುಣಲಬ್ಧ ಆಗಿರ್ಬೋದು, ಭಾಗಲಬ್ಧ ಆಗಿರ್ಬೋದು, ಇವೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳೇ ಆಗಿರುತ್ತೆ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಕೂಡಿದಾಗ, ಕಳೆದಾಗ, ಗುಣಿಸಿದಾಗ, ಭಾಗಿಸಿದಾಗ ಅಭಾಗಲಬ್ಧ ಸಂಖ್ಯೆಗಳೇ ಬರುತ್ತಾ? ನೋಡೋಣ. ಹಾಗಾದ್ರೆ ನೋಡಿ, 2√2 ಪ್ಲಸ್ 5√3 ಮತ್ತು √2 ಮೈನಸ್ 3√3 ಅನ್ನ ಕೂಡಿಸಿ ಅಂತ ಕೇಳಿದ್ದಾರೆ. ಕೊಟ್ಟಿರುವಂತ ಎಲ್ಲಾ ಸಂಖ್ಯೆಗಳು ಸಹ ಅಭಾಗಲಬ್ಧದ ಸಂಖ್ಯೆಗಳು. ಇವೆರಡನ್ನು ಕೂಡಬೇಕು. ಕೂಡೋಣ. ಹಾಗಾದ್ರೆ 2√2 ಪ್ಲಸ್ 5√3 ಅನ್ನೋದು ಒಂದು ಸಂಖ್ಯೆ ಆಗಿದೆ. ಇಲ್ಲಿ ಪ್ಲಸ್ ಕೂಡಿಸಿ ಅಂತ ಕೇಳಿದಾರೆ ತಾನೆ. √2 ಮೈನಸ್ 3√3 ನಂತರ ಏನಾಗುತ್ತೆ? 2√2 ಪ್ಲಸ್ 5√3 ಪ್ಲಸ್ ಬ್ರಾಕೆಟ್ ಇಂದ ಹೊರಗೆ ತೆಗೆದ್ರೆ √2 ಪ್ಲಸ್ ಇಂಟು ಮೈನಸ್ -3√3. ಇದ್ರ ನಂತರ ಏನ್ ಮಾಡ್ತೀವಿ? ಇಲ್ಲಿ ನೋಡಿ, ಕರ್ಣೀಯ ಮತ್ತು ಕರ್ಣೀಯ ಕ್ರಮ √2ನ ಗುಂಪು ಮಾಡ್ಕೊತೀವಿ. ಯಾಕೆ? ನಾವು ಬೀಜಗಣಿತದಲ್ಲಿ ಚರಾಕ್ಷರ ಮತ್ತೆ ಸಹಗುಣಕಗಳನ್ನ ನೋಡಿ ಗುಂಪು ಮಾಡ್ಕೊಂತೀವಲ್ಲ, ಸಜಾತಿ ಬೀಜ ಪದಗಳನ್ನ, ಹಾಗೆ ಇಲ್ಲೂ ಸಹ. ಇಲ್ಲಿ ನೋಡಿ, 2√2 ಪ್ಲಸ್ √2 ಪ್ಲಸ್ 5√3 ಮೈನಸ್ 3√3. ಇಲ್ಲಿ ನೋಡಿ, 2 ಇಲ್ಲಿ ಏನಿಲ್ಲ ಅಂದ್ರೆ ಸಹಗುಣಕ ಒಂದಿರುತ್ತಾ? 2 ಪ್ಲಸ್ 1 3 3√2 ಪ್ಲಸ್ ಇಲ್ಲಿ ನೋಡಿ, ಸಹಗುಣಕ ಇಲ್ಲಿ 5 ಇದೆ, ಇಲ್ಲಿ 3 ಇದೆ. 5ರಲ್ಲಿ 3 ಹೋದ್ರೆ 2, ಇಲ್ಲಿರೋದು √3 ತಾನೆ. 3√3 ಅಂದ್ರೆ 2 ಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದಾಗ ಬಂದಿರುವಂತ ಮೊತ್ತ ಇದು. ಸರಿ, ಹಾಗಾದ್ರೆ ಗುಣಾಕಾರ ಕ್ರಿಯೆ ಮೇಲೆ ಒಂದು ಉದಾಹರಣೆಯನ್ನ ತಗೊಳ್ಳೋಣ. ಈಗ 6√5 ಅನ್ನು 2√5ರಿಂದ ಗುಣಿಸಿ ಅಂತ ಕೇಳಿದ್ದಾರೆ. ಹೌದಲ್ವಾ? ಇಲ್ಲಿ ನೋಡಿ, 6√5 ಇಂಟು 2√5 ಸಹಗುಣಕಗಳನ್ನ ಸಹಗುಣಕದ ಜೊತೆ ಗುಣಿಸಿ. 6 ಇಂಟು 2 ಇಂಟು √5 ಇಂಟು √5 ಯಾವ ರೀತಿ ಆಗುತ್ತೆ ಅಂದ್ರೆ x ಇಂಟು ಎಕ್ಸ್ ಅಂದ್ರೆ ಏನಾಗುತ್ತೆ? x² ಆಗುತ್ತಲ್ವಾ? ಇಲ್ಲೂ ಅಷ್ಟೇ, √5 ಹೋಲ್ ಸ್ಕ್ವೇರ್. ಆಯ್ತಾ? ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. 6 12 ಇಂಟು 5 12 5 ಎಷ್ಟು? 60. ಗುಣಲಬ್ಧ ಎಷ್ಟು ಬಂತು? 60 ಬಂದಿದೆ. ಹೌದಾ? ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಂಡು 15 ಡಿವೈಡೆಡ್ ಬೈ 2√3 ಭಾಗಿಸಿ ಅಂತ ಹೇಳ್ತಿದ್ದಾರೆ. 8√15 ಬೈ 2√3
ಹೌದಲ್ವಾ? ರೂಟ್ 15ನ್ನ ನೀವು 5 × 3 ಅಂತ ಬರ್ಕೋಬಹುದಾ? 5 ಮೂರ್ಲೆ ಏನು 15 ಆಗತ್ತೆ. 8 ರೂಟ್ ಆಫ್ 5 × 3 ಬೈ 2 ರೂಟ್ 3. ಇದನ್ನ ಬಿಡಿಸಿ ಬಂದಾಗ 8 ರೂಟ್ 5 ಇಂಟು ರೂಟ್ 3 ಡಿವೈಡೆಡ್ ಬೈ 2 ರೂಟ್ 3. ಹೌದಲ್ವಾ? ಇಲ್ಲಿ ನೋಡಿ, ರೂಟ್ 3 ಮತ್ತೆ ರೂಟ್ 3 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ, 2 1 2 4 ಬರುವಂತ ಭಾಗಲಬ್ಧ 4 ರೂಟ್ 5. ಹೌದಾ? ಮೇಲಿನ ಇಲ್ಲಿವರೆಗೂ ನೋಡಿದ್ವಲ್ಲ, ಈ ಎಲ್ಲಾ 3 ಉದಾಹರಣೆಗಳಿಂದ ನಾವು ತಿಳಿಯುವಂತ ಅಂಶಗಳು ಏನು ಅಂದ್ರೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದಾಗ ಅಥವಾ ಕೂಡಿಸಿದಾಗ ಅಥವಾ ಕಳೆದಾಗ ಬರುವಂತ ಮೊತ್ತ ಅಥವಾ ವ್ಯತ್ಯಾಸ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಅದೇ ತರನೇ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಯನ್ನ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಅಥವಾ ಭಾಗಲಬ್ಧವು ಏನಾಗಿರುತ್ತೆ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಒಟ್ಟಾರೆ ಹೇಳಿದ್ರೆ ಕೊನೆಯದಾಗಿ ಮೂರನೇ ಅಂಶ ಏನು ಅಂದ್ರೆ, ಯಾವುದೇ ಅಭಾಗಲಬ್ಧ ಸಂಖ್ಯೆಯನ್ನ ಕೂಡಿದಾಗ, ಕಳೆದಾಗ, ಗುಣಿಸಿದಾಗ ಅಥವಾ ಭಾಗಿಸಿದಾಗ ಏನಾಗ್ಬೋದು? ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಬೋದು ಅಥವಾ ಅಭಾಗಲಬ್ಧ ಸಂಖ್ಯೆ ಆಗಿರ್ಬೋದು. ಯಾಕಂದ್ರೆ ನೋಡಿ, ಕೂಡಿದಾಗ ನಮಗೆ ಬಂದಿರುವಂತ ಮೊತ್ತ ಅಭಾಗಲಬ್ಧ ಸಂಖ್ಯೆ ಆಯ್ತು, ಆದ್ರೆ ಗುಣಿಸಿದಾಗ ಭಾಗಲಬ್ಧ ಸಂಖ್ಯೆ ಆಯ್ತು. ಹೌದಾನೆ? ಹಾಗಾಗಿ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಕೂಡಿದಾಗ, ಕಳೆದಾಗ, ಗುಣಿಸಿದಾಗ, ಭಾಗಿಸಿದಾಗ ಬರುವಂತ ಮೊತ್ತ, ವ್ಯತ್ಯಾಸ, ಗುಣಲಬ್ಧ ಅಥವಾ ಭಾಗಲಬ್ಧ ಸಂಖ್ಯೆನೂ ಆಗಿರ್ಬೋದು ಅಥವಾ ಅಭಾಗಲಬ್ಧ ಸಂಖ್ಯೆನೂ ಆಗಿರ್ಬೋದು. ಗೊತ್ತಾಯ್ತಲ್ಲ? ವಾಸ್ತವ ಸಂಖ್ಯೆಗಳನ್ನ ಕ್ರಿಯೆಗಳನ್ನ ಮಾಡಿದಾಗ ಭಾಗಲಬ್ಧನೂ ಆಗ್ಬೋದು, ಅಭಾಗಲಬ್ಧನೂ ಆಗ್ಬೋದು ಅಂತ ಗೊತ್ತಾಯ್ತು. ಹಾಗಾದ್ರೆ ವಾಸ್ತವ ಸಂಖ್ಯೆಗಳ ಮೇಲಿನ ನಿತ್ಯ ಸಮೀಕರಣಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ವಾಸ್ತವ ಸಂಖ್ಯೆಗಳ ನಿತ್ಯ ಸಮೀಕರಣಕ್ಕೆ ಹೋಗೋದಕ್ಕಿಂತ ಮುಂಚೆ ನೋಡಿ ವಿದ್ಯಾರ್ಥಿಗಳೇ, ರೂಟ್ ಆಫ್ ಅಂದ್ರೆ nth ರೂಟ್ ಆಫ್ ಎ ಅಂತ ಕರೆದಿದ್ದೀವಿ. ಏನು nth ರೂಟ್ ಆಫ್ ಎ? ಇಲ್ಲಿ ಪ್ರತಿ ಬಾರಿ ವಾಸ್ತವ ಸಂಖ್ಯೆಗಳಿಗೆ ಅಲ್ಲಿ ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಬರಿತಾ ಹೋದಾಗ ಏನ್ ಮಾಡಿದೆ? ರೂಟ್ 2, ರೂಟ್ 3, ರೂಟ್ 5 ಅಂತ ಬರ್ದೆ. ಹೌದಲ್ವಾ? ಆ ರೂಟಿಗೆ ಏನಂತ ಕರಿತೀವಿ? ಇಲ್ಲಿ ರೂಟ್ ಒಳಗಡೆ ಇರುತ್ತಲ್ಲ, ಇದು ಏನ್ ಸೂಚಿಸುತ್ತೆ? ಆ ರೂಟ್ ಒಳಗಡೆ ಇರುವಂತ ಅಂಕೆ ಏನ್ ಸೂಚಿಸುತ್ತೆ ಅಂತ ನಿಮಗೆ ಫಸ್ಟ್ ಗೊತ್ತಾಗ್ಬೇಕಲ್ವಾ? ನಿತ್ಯ ಸಮೀಕರಣಗಳಿಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸೋಣ. ಎ ಅಂದ್ರೆ ಇಲ್ಲಿ ಕರಣೀಯ ಅಂತ ಕರಿತೀವಿ. ಗೊತ್ತಾಯ್ತಾ? ಇದು ಕರಣೀಯ ಸಂಕೇತ. ಕರಣೀಯ ಸಂಕೇತ. ಈ n ಇದರ ಅದು ಕರಣೀಯ ಕ್ರಮ. ಕರಣೀಯ ಕ್ರಮ ಏನಿದು? ಕರಣೀಯ ಸಂಕೇತ, ಕರಣೀಯ ಕ್ರಮ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಏನಿಲ್ಲ ನೋಡಿ, ಕ್ಯೂಬ್ ರೂಟ್ ಆಫ್ 27 ಅಂತ ಬರುತ್ತೆ. ಹೌದಲ್ವಾ? 27 ಅನ್ನೋದು ಒಂದು ಘನಮೂಲ ಅಂತ ಈಗಾಗಲೇ 8ನೇ ತರಗತಿಯಲ್ಲಿ ಘನ ಸಂಖ್ಯೆ ಅಂತ ನಿಮಗೆ ಗೊತ್ತು. ಘನ ಅಂದ್ರೆ ಏನು? ಯಾವುದೇ ಒಂದು ಸಂಖ್ಯೆಯನ್ನ 3 ಬಾರಿ ಗುಣಿಸಿದಾಗ ಬಂದಿರುವಂತ ಗುಣಲಬ್ಧ. ಈಗ ಕ್ಯೂಬ್ ರೂಟ್ ಆಫ್ 8 ಅಂತ ಬರ್ದೆ. ನೀವು ಅವಾಗೆಲ್ಲ ಬರ್ದಿದ್ದೀರಾ, 3, 2 ಅಂತ ಎಲ್ಲ ಬರ್ದಿದ್ದೀರಾ. ಹೌದಾ? ಕ್ಯೂಬ್ ರೂಟ್ ಆಫ್ 8 ಅಂದ್ರೆ ಅದರ ಘನಮೂಲ 2, ಕ್ಯೂಬ್ ರೂಟ್ ಆಫ್ 27 ಅಂದ್ರೆ ಅದರ ಘನಮೂಲ 3. ಹೌದಾನೆ? ಇಲ್ಲಿ ನೋಡಿ, n ಅಂದ್ರೆ ಇಲ್ಲಿ ಏನಿದೆ? 3 ಇದೆ. ಇಲ್ಲೂ ಸಹ ಏನಿದೆ? 3 ಇದೆ. ಅಂದ್ರೆ ಯಾವುದೇ ಒಂದು ಸಂಖ್ಯೆಯ ಮೂಲವನ್ನ ತಿಳಿಸುತ್ತಲ್ಲ, ಅದೇ ಕರಣೀಯ ಕ್ರಮ. ಇದು ಒಳಗಡೆ 8, 27 ಇವೆಲ್ಲ ಬಂದ್ವಲ್ಲ, ಅದು ಕರಣೀಯ. ಇದು ಕರಣೀಯ ಸಂಕೇತ. ರೂಟ್ ಅಂತ ಬರುತ್ತಲ್ಲ, ಅದನ್ನ ಕರಣೀಯ ಸಂಕೇತ ಅಂತ ಬರೀತೀವಿ.
ಈಗ ಸ್ಕ್ವೇರ್ ರೂಟ್ ಆಫ್ 4 ಅಂತ ಬರುತ್ತೆ. ಹೌದಾ? ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ ಮಿಸ್ ಇಲ್ಲಿ n ಅಂದ್ರೆ ಬೆಲೆನೇ ಇಲ್ಲಲ್ಲ ಅಂತ ನೀವು ಪ್ರಶ್ನೆ ಮಾಡ್ಕೋಬಹುದು. ಹೌದಲ್ವಾ? ಇಲ್ಲಿ n ನ ಬೆಲೆ ಏನಾಗಿರುತ್ತೆ ಅಂದ್ರೆ 2. ಗೊತ್ತಾಯ್ತಲ್ಲ? ಇದೇ ರೀತಿ ನಾವು ಬರಿತಾ ಬೇರೆ ಬೇರೆ ಉದಾಹರಣೆಗಳನ್ನ ಬರಿತಾ ಹೋಗ್ಬೋದು. ಈಗ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಕರ್ಣೀಯ ಸಂಕೇತ ಅಂದ್ರೇನು, ಕರ್ಣೀಯ ಅಂದ್ರೇನು, ಕರ್ಣೀಯ ಕ್ರಮ ಅಂದ್ರೇನು ಅಂತ ಗೊತ್ತಾಗಿದೆ ಅಲ್ವಾ? ಕರ್ಣೀಯ ಕ್ರಮ ಮತ್ತೆ ಕರ್ಣೀಯ ಸಂಕೇತ ಏನು ಅಂತ ಗೊತ್ತಾದ್ಮೇಲೆ ಈಗ ವಾಸ್ತವ ಸಂಖ್ಯೆಗಳ ಮೇಲಿನ ನಿತ್ಯ ಸಮೀಕರಣಗಳು ಏನಾಗಿದೆ ಅಂದ್ರೆ, ವಾಸ್ತವ ಸಂಖ್ಯೆಗಳ ಮೇಲಿನ ಸಂಕಲನದ ವಿಭಾಜಕ ನಿಯಮ ಮತ್ತು x+y × x-y ನೀವು ಈಗಾಗಲೇ 8ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ನಿತ್ಯ ಸಮೀಕರಣ ಏನಾಗುತ್ತೆ? y × x-y x² - y². ನಿತ್ಯ ಸಮೀಕರಣವನ್ನ ಬಳಸ್ಕೊಂಡು ವಾಸ್ತವ ಸಂಖ್ಯೆಗಳ ನಿತ್ಯ ಸಮೀಕರಣಗಳನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಈಗ ಮೊದಲನೇ ನಿತ್ಯ ಸಮೀಕರಣ ಏನ್ ಹೇಳುತ್ತೆ ಅಂದ್ರೆ, ರೂಟ್ ಆಫ್ AB ರೂಟ್ A ಇಂಟು ರೂಟ್ B. ಇವುಗಳ ಕರ್ಣೀಯ ಕ್ರಮ ಒಂದೇ ಇದೆ. ಹೌದಾ? ಆಗ್ಲೇ ನೋಡಿ, ನಾವು ಹಿಂದೆ ವಾಸ್ತವ ಸಂಖ್ಯೆಗಳ ಮೇಲೆ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳ ಮೇಲಿನ ಕ್ರಿಯೆಗಳನ್ನ ನೋಡ್ತಾ ಹೋದಾಗ ರೂಟ್ 15 ನಾನೇನ್ ಮಾಡಿದೆ, ರೂಟ್ 5 × ರೂಟ್ 3 ಅಂತ ಬರ್ಕೊಂಡೆ ಅಲ್ವಾ? ಆ ಕ್ರಿಯೆಗೆ ಸಂಬಂಧಪಟ್ಟಂತೆ ರೂಟ್ ಆಫ್ AB ಅನ್ನ ರೂಟ್ A × ರೂಟ್ B ಅಂತ ಬರೀಬಹುದು. ಅದೇ ರೀತಿ ಎರಡನೇ ನಿತ್ಯ ಸಮೀಕರಣ ನೋಡಿ, ರೂಟ್ ಆಫ್ A/B ರೂಟ್ A ಇಂಟು ರೂಟ್ B. ಗೊತ್ತಾಯ್ತಲ್ವಾ? ಅಂದ್ರೆ ನಿಮಗೆ ಯಾವುದೋ ಒಂದು ಅಂಕಿ ಕೊಟ್ಟಿರ್ತಾರೆ, ರೂಟ್ ಆಫ್ 2/3 ಅಂತ ಇರೋದು ರೂಟ್ 2/ರೂಟ್ 3 ಅಂತ ಈ ರೀತಿ ಬಿಡಿಸಿ ಬರ್ಕೋಬಹುದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಮೂರನೇ ನಿತ್ಯ ಸಮೀಕರಣ ಏನ್ ಹೇಳುತ್ತೆ ಅಂದ್ರೆ, ರೂಟ್ ಆಫ್ A ಪ್ಲಸ್ ರೂಟ್ ಆಫ್ B ಇಂಟು ರೂಟ್ A ಮೈನಸ್ ರೂಟ್ B A ಮೈನಸ್ B ಆಗಿರುತ್ತೆ. ರೂಟ್ A ಪ್ಲಸ್ ರೂಟ್ B ಇಂಟು ರೂಟ್ A ಮೈನಸ್ ರೂಟ್ B A ಮೈನಸ್ B. ಹೇಗಾಯ್ತು A ಮೈನಸ್ B ಅಂತ ನೋಡೋದಾದ್ರೆ, ಇಲ್ಲಿ ನೋಡಿ, ರೂಟ್ A ಇಂಟು ರೂಟ್ A ನಾನು ನಿತ್ಯ ಸಮೀಕರಣ ಹಾಕಿದ್ದೀನಿ. ಹೌದಲ್ವಾ? ಆಗ್ಲೇ ಹೇಳಿದೆ, x+y × x-y x² - y² ಅಂದ್ವಿ. ಅದೇ ನಿತ್ಯ ಸಮೀಕರಣನೇ ಇಲ್ಲಿ ಬಳಸಿರೋದು ವಿದ್ಯಾರ್ಥಿಗಳೇ. ರೂಟ್ A ಇಂಟು ರೂಟ್ A ಹೋಲ್ ಸ್ಕ್ವೇರ್ ಮೈನಸ್ ರೂಟ್ B ಹೋಲ್ ಸ್ಕ್ವೇರ್ ಆಗಿರುತ್ತೆ. ಹೌದಾ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು A ಮೈನಸ್ B. ಅದನ್ನೇ ನಾನು ಬರ್ದಿರೋದು. ಗೊತ್ತಾಯ್ತಾ? ಮೂರನೇ ನಿತ್ಯ ಸಮೀಕರಣ ಯಾವ ರೀತಿ ಬಂತು ಅಂತ. ಮೊದಲನೇದು ಏನ್ ಹೇಳುತ್ತೆ, ರೂಟ್ ಆಫ್ AB ರೂಟ್ A ಇಂಟು ರೂಟ್ B. ಎರಡನೇ ನಿತ್ಯ ಸಮೀಕರಣ ಏನ್ ಹೇಳುತ್ತೆ, ರೂಟ್ ಆಫ್ A/B ರೂಟ್ A/ರೂಟ್ B. ಮೂರನೇ ನಿತ್ಯ ಸಮೀಕರಣ ಏನ್ ಹೇಳ್ತಿದೆ, ರೂಟ್ A ಪ್ಲಸ್ ರೂಟ್ B ಇಂಟು ರೂಟ್ A ಮೈನಸ್ ರೂಟ್ B A ಮೈನಸ್ B. ಅದೇ ರೀತಿ ನಾಲ್ಕನೇ ಉದಾಹರಣೆ ನೋಡೋಣ. A ಪ್ಲಸ್ ರೂಟ್ B ಇಂಟು A ಮೈನಸ್ ರೂಟ್ B ಏನಾಗುತ್ತೆ ಅಂದ್ರೆ A² ಮೈನಸ್ B ಆಗಿರುತ್ತೆ. ಹೇಗ್ ಬಂತು A² ಮೈನಸ್ B ಅಂದ್ರೆ, ಹಿಂದಿನ ನಿತ್ಯ ಸಮೀಕರಣದಲ್ಲಿ ಏನಾಯ್ತು, ಎರಡೂ ಅಂಕೆಗಳಿಗೂ ವರ್ಗಮೂಲ ಇತ್ತು. ಹೌದಾ? ಆದ್ರೆ ಇಲ್ಲೇನಾಗಿದೆ, ಹೇಗೆ ವರ್ಗಮೂಲ ಇದೆಯಾ? ಇಲ್ಲ ತಾನೆ? ಇಲ್ಲೇನಾಗ್ತಿದೆ, ಇಲ್ಲೂ ಸಹ ನೋಡಿ ಬಿಡಿಸ್ ಬರ್ತಿದ್ದೀನಿ. A ಇಂಟು A² ಮೈನಸ್ ರೂಟ್ B ಹೋಲ್ ಸ್ಕ್ವೇರ್ ಆಗುತ್ತೆ. A² ಮೈನಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಉಳಿಯೋದೇನೋ
ಬಿ. ಹಾಗಾಗಿ ನಾಲ್ಕನೇ ನಿತ್ಯ ಸಮೀಕರಣ ಎ ಪ್ಲಸ್ ರೂಟ್ ಬಿ ಇಂಟು ಎ ಮೈನಸ್ ರೂಟ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಆಗಿರುತ್ತೆ. ನಿತ್ಯ ಸಮೀಕರಣ ನೋಡೋಣ. ಏನ್ ಹೇಳುತ್ತೆ ಐದನೇ ನಿತ್ಯ ಸಮೀಕರಣ ಅಂದ್ರೆ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಡಿ ಅಂತ ಇದೆ. ಹೌದಾ? ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಡಿ ಏನಾಗುತ್ತೆ? ರೂಟ್ ಆಫ್ ಎ ಸಿ ಪ್ಲಸ್ ರೂಟ್ ಆಫ್ ಎ ಡಿ ಪ್ಲಸ್ ರೂಟ್ ಆಫ್ ಬಿ ಸಿ ಪ್ಲಸ್ ರೂಟ್ ಆಫ್ ಬಿ ಡಿ ಆಗುತ್ತೆ. ಹೇಗಾಯ್ತು ನೋಡೋಣ. ಇಲ್ಲಿ ನೋಡಿ, ರೂಟ್ ಆಫ್ ಎ ನ ಒಂದು ಬಾರಿ ರೂಟ್ ಸಿ ಜೊತೆ ಮತ್ತೊಂದು ಬಾರಿ ರೂಟ್ ಡಿ ಜೊತೆ ಏನ್ ಮಾಡ್ಬೇಕು ಅಂದ್ರೆ ನೀವು ಗುಣಿಸಿ ಬರ್ಕೋಬೇಕು. ರೂಟ್ ಆಫ್ ಎ ಇಂಟು ರೂಟ್ ಸಿ ಪ್ಲಸ್ ರೂಟ್ ಆಫ್ ಎ ಇಂಟು ರೂಟ್ ಸಿ ಪ್ಲಸ್ ರೂಟ್ ಡಿ ಅಂತ ಬರ್ಕೊಂಡಾಗ ಮತ್ತೆ ರೂಟ್ ಬಿ ಅನ್ನ ರೂಟ್ ಸಿ ಜೊತೆ ಮತ್ತೊಂದು ಬಾರಿ ರೂಟ್ ಡಿ ಜೊತೆ ಗುಣಿಸ್ತಾ ಇದ್ದೀನಿ. ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಡಿ ಏನಾಗುತ್ತೆ? ರೂಟ್ ಎ ಇಂಟು ರೂಟ್ ಸಿ ರೂಟ್ ಆಫ್ ಎ ಸಿ ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ? ರೂಟ್ ಎ ಇಂಟು ರೂಟ್ ಡಿ ರೂಟ್ ಆಫ್ ಎ ಡಿ. ಹೌದಲ್ವಾ? ಅದೇ ತರನೇ ಪ್ಲಸ್ ರೂಟ್ ಆಫ್ ಬಿ ಇಂಟು ಸಿ ಅಂದ್ರೆ ರೂಟ್ ಆಫ್ ಬಿ ಸಿ ಪ್ಲಸ್ ಇಲ್ಲೂ ಅಷ್ಟೇ ರೂಟ್ ಆಫ್ ಬಿ ಡಿ ಅಂತ ಫೈನಲ್ ಆಗಿ ಸಿಕ್ಕಿದೆ. ಗೊತ್ತಾಯ್ತಲ್ಲ? ಈಗ ಆರನೇ ನಿತ್ಯ ಸಮೀಕರಣವನ್ನ ನೋಡೋಣ. ಏನ್ ಹೇಳುತ್ತೆ ಆರನೇ ನಿತ್ಯ ಸಮೀಕರಣ ಅಂದ್ರೆ ರೂಟ್ ಆಫ್ ಎ ಪ್ಲಸ್ ರೂಟ್ ಆಫ್ b whole square is equal to a plus 2 root of ab plus b ಆಗುತ್ತೆ. ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ನೀವೇನು ಬೀಜಗಣಿತದಲ್ಲಿ a plus b whole square ಸೂತ್ರ ಕಲ್ತಿದ್ರಲ್ವಾ, ಅದನ್ನೇ ನಾನಿಲ್ಲಿ ಅಪ್ಲೈ ಮಾಡಿರೋದು. ಅದೇನಾಗುತ್ತೆ ಅಂದ್ರೆ ರೂಟ್ ಎ ಸ್ಕ್ವೇರ್ ಜಾಗದಲ್ಲಿ ಏನಿದೆ ರೂಟ್ ಎ ಇದೆ, ಹಾಗಾಗಿ ರೂಟ್ ಎ ಸ್ಕ್ವಯರ್ ಪ್ಲಸ್ 2ab ಅಂದ್ರೆ 2 ಎ ಅಂದ್ರೆ ರೂಟ್ ಎನ, ಬಿ ಅಂದ್ರೆ ರೂಟ್ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನು? ರೂಟ್ ಬಿ ಸ್ಕ್ವಯರ್. ಇಲ್ಲಿ ನೋಡಿ, ಸ್ಕ್ವೇರ್ ಸ್ಕ್ವೇರ್ ರೂಟ್, ಇಲ್ಲೂ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? ಎ ಪ್ಲಸ್ 2 ರೂಟ್ ಆಫ್ ಎ ಬಿ ಪ್ಲಸ್ ಬಿ. ಗೊತ್ತಾಯ್ತಲ್ಲ ಫೈನಲ್ ಆಗಿ ಏನ್ ಬಂತು ಅಂತ? ಇವೆಲ್ಲವೂ ಸಹ ವಾಸ್ತವ ಸಂಖ್ಯೆಗಳ ಮೇಲಿನ 6 ನಿತ್ಯ ಸಮೀಕರಣಗಳು. ಒಂದೊಂದೇ ಇನ್ನೊಂದ್ಸರಿ ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳೇ, ಮೊದಲನೇದು ಏನ್ ಹೇಳ್ತು? ರೂಟ್ ಆಫ್ ಎ ಬಿ ಇಸ್ ಈಕ್ವಲ್ ಟು ರೂಟ್ ಎ ಇಂಟು ರೂಟ್ ಬಿ. ಎರಡನೇದು ಏನ್ ಹೇಳಿದೆ? ರೂಟ್ ಆಫ್ ಎ ಬೈ ಬಿ ಇಸ್ ಈಕ್ವಲ್ ಟು ರೂಟ್ ಎ ಬೈ ರೂಟ್ ಬಿ. ಮೂರನೇ ನಿತ್ಯ ಸಮೀಕರಣ ಏನ್ ಹೇಳಿದೆ? ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಎ ಮೈನಸ್ ರೂಟ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ. ಹೌದಾ? ನಾಲ್ಕನೇ ನಿತ್ಯ ಸಮೀಕರಣ ಏನಾಗಿತ್ತು? ಎ ಪ್ಲಸ್ ರೂಟ್ ಬಿ ಇಂಟು ಎ ಮೈನಸ್ ರೂಟ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ. ಐದನೇ ನಿತ್ಯ ಸಮೀಕರಣ ಇಲ್ಲೇ ಇದೆ. ಹೌದಾ? ರೂಟ್ ಆಫ್ ಎ ಸಿ ಪ್ಲಸ್ ರೂಟ್ ಆಫ್ ಎ ಡಿ ಪ್ಲಸ್ ರೂಟ್ ಆಫ್ ಬಿ ಸಿ ಪ್ಲಸ್ ರೂಟ್ ಆಫ್ ಬಿ ಡಿ. ಆರನೇ ನಿತ್ಯ ಸಮೀಕರಣ ಏನ್ ಹೇಳಿದೆ? ರೂಟ್ ಎ ಪ್ಲಸ್ ರೂಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್
2√ab ಪ್ಲಸ್ ಬಿ. ಇವೆಲ್ಲವೂ ಸಹ ನೀವೇನ್ ಬೀಜಗಣಿತದಲ್ಲಿ ಕಲ್ತಿದ್ದೀರಲ್ಲ ಅದೇ ನಿತ್ಯ ಸಮೀಕರಣದ ಜೊತೆಗೆ ಹೋಗುವಂತವು. ಈಸಿಯಾಗಿ ನೆನ್ಪಿಡ್ಕೋಬಹುದು. ಅಲ್ಲಿ ನಾವೆಲ್ಲ ಏನ್ ಕಲ್ತಿದ್ವಿ, ಘಾತಾಂಕ ನಿಯಮ ಮತ್ತೆ ಬೀಜಗಣಿತದ ನಿತ್ಯ ಸಮೀಕರಣ ಕೇಳಿದಾವಲ್ಲ ಅದ್ರ ಜೊತೆಗೆ ಇರುವಂತವು, ಪ್ಯಾರಲಲ್ ಆಗಿ ಹೋಗುವಂತವು. ಇವೆಲ್ಲ ಈಸಿಯಾಗಿ ನೆನ್ಪಿಡ್ಕೋಬಹುದು. ಏನಿಲ್ಲಿ ಅಲ್ಲಿ ಎಕ್ಸ್ ವೈ ಬೇರೆ ಯಾವ್ದೋ ಚರಾಕ್ಷರ ತಗೊಂಡು ಕಲ್ತಿರ್ತೀರಾ, ಆದ್ರೆ ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಎ ಮತ್ತೆ ಬಿ ಅಂತ ತಗೊಂಡು ಮಾಡಿದೀವಿ. ಎ ಮತ್ತೆ ಬಿ ಯಾವುದೇ ಎರಡು ಧನ ವಾಸ್ತವ ಸಂಖ್ಯೆಗಳಾದಾಗ ಬರುವಂತ 6 ನಿತ್ಯ ಸಮೀಕರಣಗಳು ಇದಾಗಿರುತ್ತೆ. ಗೊತ್ತಾಯ್ತಲ್ಲ? ಈಗ ಹಾಗಾದ್ರೆ ಈ ನಿತ್ಯ ಸಮೀಕರಣಗಳನ್ನ ಬಳಸ್ಕೊಂಡು ಯಾವ ರೀತಿ ಸಮಸ್ಯೆಗಳನ್ನ ಬಿಡಿಸೋದು ಅಂತ ನೋಡೋಣ. ತಗೊಳ್ಳೋಣ. ಮೊದಲನೇ ಉದಾಹರಣೆ ನೋಡಿ. √11 ಪ್ಲಸ್ √7 ಇಂಟು √11 ಮೈನಸ್ √7 ಅನ್ನೋ ಒಂದು ಸಮಸ್ಯೆ. ಇದನ್ನ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ 6 ನಿತ್ಯ ಸಮೀಕರಣಗಳು ಇದೆ ಅಲ್ವಾ? ಯಾವ ನಿತ್ಯ ಸಮೀಕರಣಕ್ಕೆ ಇದು ಸಂಬಂಧಪಟ್ಟಿದೆ ನೋಡಿ. √11 ಪ್ಲಸ್ √7 ಇಂಟು √11 ಮೈನಸ್ √7 ಯಾವ್ದು ಹೇಳಿ? ಮೊದಲನೇ ನಿತ್ಯ ಸಮೀಕರಣಕ್ಕೆ ಸಂಬಂಧಿಸಿದಂತೆ ಇರೋದಲ್ವಾ? √a ಪ್ಲಸ್ √b ಇಂಟು √a ಮೈನಸ್ √b ಏನಾಗುತ್ತೆ ಹೇಳಿ? a ಮೈನಸ್ b. ಇಲ್ಲಿ ಏನಾಗಿದೆ? a ಜಾಗದಲ್ಲಿ ಕೊಟ್ಟಿರುವಂತ ಸಂಖ್ಯೆ ಯಾವುದು? √11. b ಜಾಗದಲ್ಲಿ ಏನಿದೆ? √7. ನಿತ್ಯ ಸಮೀಕರಣಕ್ಕೆ ಬೆಲೆಗಳನ್ನ ಹಾಕಿದಾಗ ಏನಾಗುತ್ತೆ? a ಜಾಗದಲ್ಲಿ ಏನಿದೆ? √11 ಅಂದ್ರೆ √11 ಹೋಲ್ ಸ್ಕ್ವೇರ್ ಮೈನಸ್ √7 ಹೋಲ್ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ a ಮೈನಸ್ b ರೂಪಕ್ಕೆ ಇದು ಬರುತ್ತೆ. 11 ಮೈನಸ್ 7. 11ರಲ್ಲಿ 7 ಅಂದ್ರೆ ಎಷ್ಟು ಹೇಳಿ? 4. ಹೌದಲ್ವಾ? √11 ಪ್ಲಸ್ √7 ಇಂಟು √11 ಮೈನಸ್ √7 ಅನ್ನ ಸಂಕ್ಷೇಪಿಸಿದಾಗ ಬರುವಂತ ಆನ್ಸರ್ ಏನಾಗಿದೆ? 4. ಗೊತ್ತಾಯ್ತಲ್ಲ? ಈಗ ಹಾಗಾದ್ರೆ ಇನ್ನೊಂದು ಉದಾಹರಣೆನ ತಗೊಳ್ಳೋಣ. 5 ಪ್ಲಸ್ √3 ಇಂಟು 5 ಮೈನಸ್ √3 ಅನ್ನು ಸಂಕ್ಷೇಪಿಸಿ ಅಂತ ಇದೆ. ಇಲ್ಲಿ 5 ಪ್ಲಸ್ √3 ಇಂಟು 5 ಮೈನಸ್ √3 ಅಂದಾಗ ಇದು ಯಾವ ನಿತ್ಯ ಸಮೀಕರಣಕ್ಕೆ ಸಂಬಂಧಿಸಿದಂತಿದೆ? ಈಗಾಗಲೇ ಮೇಲ್ನೇ ಸಮಸ್ಯೆ ನೋಡಿ. √a ಪ್ಲಸ್ √b ಗೆ ಹತ್ತಿರವಾಗಿರುವಂತದ್ದು. ಅದ್ರ ಜೊತೆಗೆ ಬರುವಂತ ಇನ್ನೊಂದು ನಿತ್ಯ ಸಮೀಕರಣ ಇದೆ. ಯಾವ್ದದು? a ಪ್ಲಸ್ √b ಇಂಟು a ಮೈನಸ್ √b ಇಸ್ ಈಕ್ವಲ್ ಟು ಏನಾಗುತ್ತೆ? a ಸ್ಕ್ವಯರ್ ಮೈನಸ್ b ಆಗುತ್ತಲ್ವಾ? ಇಲ್ಲೇನಾಗಿದೆ? a ಇಸ್ ಈಕ್ವಲ್ ಟು 5, b ಇಸ್ ಈಕ್ವಲ್ ಟು √3. 5 ಪ್ಲಸ್ √3 ಇಂಟು 5 ಮೈನಸ್ √3 ಇಸ್ ಈಕ್ವಲ್ ಟು a ಅಂದ್ರೇನು? 5 ಅಲ್ವಾ? 5 ಸ್ಕ್ವಯರ್ ಮೈನಸ್ b ಅಂದ್ರೆ 3. ಅಂದ್ರೆ ಕರ್ಣೀಯ ಕ್ರಮವನ್ನ ಬಿಟ್ಟಾಗ ಅದೇನಾಗಿರುತ್ತೆ ಅಂದ್ರೆ √3 ಹೋಲ್ ಸ್ಕ್ವೇರ್ ಆಗುತ್ತಾ? ಆಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 5 ಸ್ಕ್ವೇರ್ ಅಂದ್ರೆ 25 ಮೈನಸ್ 3. 25ರಲ್ಲಿ 3 ಹೋದ್ರೆ ಏನಾಗುತ್ತೆ? 22. ಗೊತ್ತಾಯ್ತಲ್ಲ? ಅದೇ ರೀತಿ ಮುಂದಿನ ಉದಾಹರಣೆನ ತಗೊಳ್ಳೋಣ. ನಾಲ್ಕನೇ ಉದಾಹರಣೆನ ತಗೊಳ್ಳೋಣ. ಏನ್ ಹೇಳುತ್ತೆ 4ನೇ ಉದಾಹರಣೆ ಅಂದ್ರೆ 5 ಪ್ಲಸ್ √7 ಇಂಟು
2 ಪ್ಲಸ್ ರೂಟ್ 3 ಅಂತ ಇದೆ. 5 ಪ್ಲಸ್ ರೂಟ್ 7 ಇಂಟು 2 ಪ್ಲಸ್ ರೂಟ್ 3 ಅಂತ ಇದೆ. ಯಾವ ನಿತ್ಯ ಸಮೀಕರಣ ಆಗಿರ್ಬೋದು ಇದು? ನೆನ್ಪು ಮಾಡ್ಕೊಳ್ಳಿ. ಒಂದು ಸಂಖ್ಯೆ 5 ಇದೆ, ರೂಟ್ 7 ಇದೆ, 2 ಇದೆ, ರೂಟ್ 3 ಇದೆ. ಇರುವಂತ 4 ಅಂಕಿಗಳು ವಿಭಿನ್ನವಾಗಿದೆ. ಯಾವ್ದದು? 5ನೇ ನಿತ್ಯ ಸಮೀಕರಣ ಕಲ್ಪವಲ್ಲ, ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ? ರೂಟ್ ಆಫ್ ಎ ಸಿ ಪ್ಲಸ್ ರೂಟ್ ಆಫ್ ಎ ಡಿ ಪ್ಲಸ್ ರೂಟ್ ಆಫ್ ಬಿ ಸಿ ಪ್ಲಸ್ ರೂಟ್ ಆಫ್ ಬಿ ಡಿ ಆಗಿರುತ್ತೆ ಅಂತ ಕಲ್ತ್ವಲ್ಲ. ಆ ನಿತ್ಯ ಸಮೀಕರಣವನ್ನ ಬಳಸ್ಕೊಂಡು ಕೊಟ್ಟಿರುವಂತಹ ಸಮಸ್ಯೆನ ಬಿಡಿಸೋಣ. ಹೇಗೆ? ಎ ಜಾಗದಲ್ಲಿ ಏನಿದೆ? 5 ಇದೆ, ಹೌದಾ? ಬಿ ಜಾಗದಲ್ಲಿ ಏನಿದೆ? 7 ಇದೆ, ಸಿ ಜಾಗದಲ್ಲಿ 2 ಇದೆ ಮತ್ತು ಡಿ ಜಾಗದಲ್ಲಿ ಏನಿದೆ? 3 ಇದೆ, ಹೌದಾ? ಇಲ್ಲಿ ನೋಡಿ, ಎ ಮತ್ತೆ ಸಿ ರೂಟ್ 1 ಇಲ್ಲ, ಹೌದಾ? ಅವನ್ನ ಮಾಮೂಲಿ ಹೇಗೆ ಗುಣಿಸ್ ಬರೀತೀವಲ್ಲ ಅದೇ ರೀತಿನೇ ಬರೆಯೋದು. ನೋಡೋಣ. 5 ಇಂಟು 5ರಿಂದ ಒಂದ್ಸರಿ 2ನ್ನ, ಒಂದ್ಸರಿ ರೂಟ್ 3ನ ಗುಣಿಸಿ 5 ಇಂಟು 2 ಪ್ಲಸ್ 5 ಇಂಟು ರೂಟ್ 3 ಆಗತ್ತಾ? ಅದೇ ರೀತಿ ರೂಟ್ 7 ಜೊತೆ ರೂಟ್ 7 ಇಂಟು 2 ಅಂದ್ರೆ 2 ರೂಟ್ 7 ಪ್ಲಸ್ ಇಲ್ಲೂ ಅಷ್ಟೇ ರೂಟ್ 7 ಇಂಟು ರೂಟ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ರೂಟ್ 7 ಇಂಟು 3 ಆಯ್ತಾ? 5 2 10 ಪ್ಲಸ್ 5 ರೂಟ್ 3 ಪ್ಲಸ್ 2 ರೂಟ್ 7 ಪ್ಲಸ್ ಇಲ್ಲಿ ಕರ್ಣೀಯ ಕ್ರಮ ಒಂದೇ ಇರೋದ್ರಿಂದ ಅವುಗಳ ಒಳಗಡೆ ಇರುವಂತಹ ಕರ್ಣೀಯವನ್ನ ಗುಣಿಸ್ತೀವಿ. 7 3 21. ಕೊಟ್ಟಿರುವಂತ ಅಂಕೆ ಏನು ವಾಸ್ತವ ಸಂಖ್ಯೆ ಇದೆಯಲ್ಲ ಅದನ್ನ ಬಿಡಿಸಿದಾಗ ಬರುವಂತಹ ಉತ್ತರ ಇದಾಗಿರುತ್ತೆ. ಗೊತ್ತಾಯ್ತಲ್ಲ? ಈಗ ಇನ್ನೊಂದು ಸಮಸ್ಯೆನ ತಗೊಳ್ಳೋಣ. 5ನೇ ಸಮಸ್ಯೆ ಏನಿದೆ ಅಂದ್ರೆ ರೂಟ್ 3 ಪ್ಲಸ್ ರೂಟ್ 7 ಹೋಲ್ ಸ್ಕ್ವೇರ್ ಅಂತ ಇದೆ. ಇದನ್ನ ಸಂಕ್ಷೇಪಿಸಿದಾಗ ಏನಾಗ್ಬೋದು? ಯಾವ ನಿತ್ಯ ಸಮೀಕರಣ ಹೇಳಿ? ನಾವೇನು ಕೊನೆಯ ನಿತ್ಯ ಸಮೀಕರಣ ಕಲ್ಪಲ್ಲ, ರೂಟ್ ಎ ಪ್ಲಸ್ ರೂಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ರೂಟ್ ಆಫ್ ಎ ಬಿ ಪ್ಲಸ್ ಬಿ. ಆ ನಿತ್ಯ ಸಮೀಕರಣವನ್ನ ಬಳಸಿಕೊಂಡು ಇದನ್ನ ಬಿಡಿಸೋಣ. ಏನ್ ಹೇಳುತ್ತೆ ನಿತ್ಯ ಸಮೀಕರಣ? ರೂಟ್ ಎ ಪ್ಲಸ್ ರೂಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ 2 ರೂಟ್ ಆಫ್ ಎ ಬಿ ಪ್ಲಸ್ ಬಿ ಅಂತ ಇದೆ, ಹೌದಾ? ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ಇಸ್ ಈಕ್ವಲ್ ಟು ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 2 ರೂಟ್ 3 ಇಂಟು ರೂಟ್ 7 ಪ್ಲಸ್ ರೂಟ್ 7 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ನೋಡಿ 2 ಹತ್ರನೂ ಉಳಿಯೋದೇನು? 3. ಎ ಜಾಗದಲ್ಲಿ 3 ಇದೆಯಾ? ಬಂದಿದ್ಯಾ? ಪ್ಲಸ್ 3 7 21 ಯಾಕಾಗುತ್ತೆ ಅಂತ ಹಿಂದಿನ ಲೆಕ್ಕದಲ್ಲಿ ಹೇಳಿದೆ, ಹೌದಾ? ಅವುಗಳ ಕರ್ಣೀಯ ಕ್ರಮ ಇರೋದ್ರಿಂದ ಅವುಗಳ ಕರ್ಣೀಯವನ್ನ ನಾವು ಗುಣಿಸ್ಕೋಬಹುದು. 2 ರೂಟ್ 21 ಪ್ಲಸ್ 7. ಇಲ್ಲಿ ನೋಡಿ 3 ಪ್ಲಸ್ 7 ಎಷ್ಟಾಗುತ್ತೆ? 10 ಪ್ಲಸ್ 2 ರೂಟ್ 21. ಗೊತ್ತಾಯ್ತಲ್ಲ? ಈ 5 ಸಮಸ್ಯೆಗಳನ್ನ ಬಿಡಿಸಿದಾಗ ನಿಮಗೆ ಒಂದು ಸರಿ ಎಲ್ಲಾ ನಿತ್ಯ ಸಮೀಕರಣಗಳನ್ನು ಯಾವ್ಯಾವ ಸಮಸ್ಯೆಗಳಲ್ಲಿ ಬಿಡಿಸಬಹುದು, ಬಳಸಿ ಬಿಡಿಸಬಹುದು ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. 5 ಸಮಸ್ಯೆಗಳನ್ನ ಬಿಡಿಸಿದ್ವಿ, ಹೌದಾ?
ಇದೇ ರೀತಿ ಅಭ್ಯಾಸ 1.5ರಲ್ಲಿ 2ನೇ ಮೀನಲ್ಲಿ ಈ ನಿತ್ಯ ಸಮೀಕರಣಗಳನ್ನ ಬಳಸ್ಕೊಂಡು ಸಮಸ್ಯೆಗಳನ್ನ ಬಿಡಿಸಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಪ್ರತಿ ಸಮಸ್ಯೆನೂ ಬಿಡಿಸ್ಬೇಕಾದ್ರೆ ಸಂಕ್ಷೇಪಿಸಿ ಅನ್ನೋ ಪದವನ್ನ ನಿಮ್ಮ ಪುಸ್ತಕದಲ್ಲಿ ಬಳಸಿದರೆ ನಾನು ಮೊದಲನೇ 2 ಸಮಸ್ಯೆಗಳಿಗೆ ಬರೆದಿದ್ದೆ, ಹೌದಾ? ಪ್ರತಿ ಲೆಕ್ಕಕ್ಕೂ ಅದಿದೆ, ಸಂಕ್ಷೇಪಿಸಿ ಅನ್ನೋ ಪದವನ್ನ ಬಳಸ್ತೀವಿ. ಯಾಕೆ ಈ ರೀತಿ ಸಮಸ್ಯೆಗಳನ್ನ ಕೊಟ್ಟಾಗ ಸಂಕ್ಷೇಪಿಸಿ ಅಂತ ಬಳಸ್ತೀವಿ ಅಂದ್ರೆ, ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ಸಮಸ್ಯೆಯನ್ನು ಬಿಡಿಸಿದಾಗ ನಮಗೆ ಕೊನೆಗೆ ಒಂದು ಆನ್ಸರ್ ಬಂದಿದೆಯಲ್ಲ, ಏನ್ ಉತ್ತರ ಬಂದಿದೆಯಲ್ಲ, ಅದೇನಾಗಿದೆ ಅಂದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಒಳಗೊಂಡಿರುವಂತ ಮೊತ್ತ ಅಥವಾ ಗುಣಲಬ್ಧ ಆಗಿರುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಸಮಸ್ಯೆಗಳನ್ನ ಬಿಡಿಸ್ಬೇಕಾದ್ರೆ ಸಂಕ್ಷೇಪಿಸಿ ಅನ್ನೋ ಪದವನ್ನ ಬಳಸ್ತೀವಿ. ಇದು ನಿಮ್ಮ ಗಮನದಲ್ಲಿ ಇರಲಿ. ಸಂಕ್ಷೇಪಿಸಿ ಅನ್ನೋ ಪದದ ಅರ್ಥ ಗೊತ್ತಾಯ್ತು ನಿಮಗೆ. ಆಮೇಲೆ ನಿತ್ಯ ಸಮೀಕರಣಗಳನ್ನ ಬಳಸ್ಕೊಂಡು ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳನ್ನ ಮಾಡ್ತಾ ಹೋದ್ರಿ. ಅದೇ ರೀತಿ ವಾಸ್ತವ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಗುರುತಿಸೋದು. ಈಗ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸಿದ್ರಿ, ಹೌದಾ? ಅಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸಿದ್ರಿ. ಬೇರೆ ವಾಸ್ತವ ಸಂಖ್ಯೆಗಳನ್ನ ಯಾವ ರೀತಿ ಗುರುತಿಸಬಹುದು, ಅದರಷ್ಟೇ ಸುಲಭವಾಗಿ ಗುರುತಿಸಬಹುದಾ ನೋಡೋಣ. ಈಗ ಒಂದು ಉದಾಹರಣೆ ತಗೊಂತಿದ್ದೀನಿ. 1/√2 1/√2ನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸ್ರಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತೀರಾ. ಅದೇ ಭಾಗಲಬ್ಧ ಸಂಖ್ಯೆ 1/2 ಆಗಿರ್ಲಿ ಅಥವಾ √3 ಆಗ್ಲಿ, ಅದನ್ನ ನೀವೇನ್ ಮಾಡಿದ್ರಿ, ರಚನೆ ಮಾಡಿ √3ನ ಗುರುತಿಸಿದ್ರಿ. 1/2ನ ಏನ್ ಮಾಡ್ತೀರಾ, ಸಂಖ್ಯಾ ರೇಖೆನ ಹೇಳ್ಕೊಂತೀರಾ. 0 ಮತ್ತು 1ರ ನಡುವೆ 1/2ನ ಸುಲಭವಾಗಿ ಗುರುತಿಸ್ತೀರ. ಆದ್ರೆ √2 ಅಂದ ತಕ್ಷಣ ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ √2 ಒಂದು ಅಭಾಗಲಬ್ಧ ಸಂಖ್ಯೆ, ಹೌದಲ್ವಾ? ಈ ಅಭಾಗಲಬ್ಧ ಸಂಖ್ಯೆಯನ್ನ ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡ್ಕೊಂಡ್ರೆ ಅವಾಗ ನೀವು ಸುಲಭವಾಗಿ ಗುರುತಿಸಬಹುದಾ? ಯಾವ ರೀತಿ ಮಾಡೋದಾಗಾದ್ರೆ, ಛೇದ, ಯಾವುದೇ ಒಂದು ವಾಸ್ತವ ಸಂಖ್ಯೆ ಅದರ ಛೇದದಲ್ಲಿ ಕರ್ಣೀಯ ಚಿಹ್ನೆ ಅಥವಾ ವರ್ಗಮೂಲ ಚಿಹ್ನೆಯನ್ನ ಹೊಂದಿದ್ರೆ ಅದನ್ನ ಭಾಗಲಬ್ಧ ಸಂಖ್ಯೆಯಾಗಿ, ಸಮನಾದ ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತಿಸುವ ವಿಧಾನಕ್ಕೆ ಏನಂತ ಕರಿತೀವಿ ಅಂದ್ರೆ ಛೇದವನ್ನ ಅಕರ್ಣೀಕರಿಸುವಿಕೆ ಅಂತ ಹೇಳ್ತೀವಿ. ಆ ಪ್ರಕ್ರಿಯೆಯನ್ನ ಬಳಸ್ಕೊಂಡು ನಾವೇನ್ ಮಾಡಬಹುದು ಅಂದ್ರೆ ಛೇದವನ್ನ ಅಭಾಗಲಬ್ಧ ಸಂಖ್ಯೆಯನ್ನ ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತಿಸಬಹುದು. ಹಾಗಾದ್ರೆ ಉದಾಹರಣೆ ಮುಖಾಂತರ ನೋಡೋಣ ಯಾವ ರೀತಿ ಛೇದವನ್ನ ಅಕರ್ಣೀಕರಿಸಬಹುದು ಅಂತ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈಗಲೇ ತಗೊಂಡಿದ್ವಿ, ಹೌದಾ? 1/√2 ಇದರ ಛೇದವನ್ನ ಅಕರ್ಣೀಕರಿಸಿ ಅಂತ ಹೇಳ್ತಿದ್ದಾರೆ. ಅಂದ್ರೆ √2 ಇರೋದು 2 ಆಗ್ಬೇಕು. ಯಾವ ರೀತಿ ಆಗುತ್ತೆ ಅಂದ್ರೆ ಏನ್ ಮಾಡಿದ್ವಿ, ಸಮಾನ ಪದಗಳನ್ನಾಗಿ ಪರಿವರ್ತಿಸುವ ವಿಧಾನನೇ ಛೇದದ ಅಕರ್ಣೀಕರಿಸುವಿಕೆ. ಇಲ್ಲಿ ಅಕರ್ಣೀಕಾರಕ ಅಂದ್ರೆ ಸಮಾನ ಪದವನ್ನಾಗಿ ಪರಿವರ್ತಿಸುವಂತಹ ಸಂಖ್ಯೆ ಯಾವುದು ಅಂದ್ರೆ √2 ಅಕರ್ಣೀಕಾರಕ. ಇಲ್ಲಿ ನೋಡಿ 1/√2 ಕೊಟ್ಟಿರುವಂತ ಸಮಸ್ಯೆ. ಇಲ್ಲೇನ್ ಮಾಡ್ತೀನಿ, √2/√2. ಈಗ ನೀವು ಯಾಕೆ ಅಂಶ ಮತ್ತೆ ಛೇದದಲ್ಲಿ ಎರಡೂ ಕಡೆ ಗುಣಿಸ್ಬೇಕು ಅಂದ್ರೆ ನಮ್ಮ ಕೊಟ್ಟಿರುವಂತ ಸಮಸ್ಯೆಯಲ್ಲಿ ಯಾವುದೇ ಬದಲಾವಣೆ ಆಗ್ಬಾರ್ದು ವಿದ್ಯಾರ್ಥಿಗಳೇ. ಆ ರೀತಿ ನೀವು ಬರ್ಕೊಂತೀರಾ. 1/√2 ಇಂಟು √2/√2, ಹೌದಾ? ಇಲ್ಲಿ ನೋಡಿ 1 ಇಂಟು √2 ಅಂದ್ರೆ ಅಂಶ ಗುಣಿಸಿ ಬರುವಂತ ಗುಣಲಬ್ಧ √2. √2 ಇಂಟು √2 ಅಂದ್ರೆ √2 ಹೋಲ್ ಸ್ಕ್ವಯರ್. ಇಲ್ಲಿ ನೋಡಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಾ? ಉಳಿದಿರುವಂತ ಆನ್ಸರ್ ಏನು, √2/2. ಈ ರೀತಿ ಕೊಟ್ಟಿರುವಂತಹ ಸಮಸ್ಯೆಗಳ ಛೇದವನ್ನ ಅಕರ್ಣೀಕರಿಸಬಹುದು. ಇಲ್ಲಿ ನೋಡಿ ಇದನ್ನ ಮತ್ತೆ ವಾಪಸ್ ವಿಲೋಮವಾಗಿ ಬರೀಬಹುದು. ಯಾವ ರೀತಿ, ನಿಮಗೆ ಬೈ ಚಾನ್ಸ್ √2/2 ಅಂತ ಕೊಟ್ರೆ ಇಲ್ಲಿ ನೋಡಿ √2/2ನ √2 ಇಂಟು √2 ಅಂತ ಬರೀಬಹುದು. ಅವಾಗ 1 √2 ಕ್ಯಾನ್ಸಲ್ ಆಗುತ್ತಾ? ಅದೇನೇನು 1/√2.
2. ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ. ಹೌದಾ? ಅದರ ಛೇದವನ್ನ ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತಿಸಿದಾಗ √2/2 ಆಗುತ್ತೆ. ಗೊತ್ತಾಯ್ತಲ್ಲ? ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನ ತಗೋಣ. ಒಂದು ಬೈ √5 ಮೈನಸ್ √3. ಇದರ ಛೇದದ ಅಕರ್ಣೀಕಾರಕ ಏನಾಗುತ್ತೆ? ಇಲ್ಲಿ ನೋಡಿ, √5 ಮೈನಸ್ √3 ಇದೆ. ಹೌದಾ? ಅಂದ್ರೆ ಅದರ ಅಕರ್ಣೀಕಾರಕ ನೋಡಿ √5 ಪ್ಲಸ್ √3. ಇದನ್ನ ಕೊಟ್ಟಿರುವಂತಹ ಸಮಸ್ಯೆಯಲ್ಲಿ ಅಂಶ ಮತ್ತೆ ಛೇದದಲ್ಲಿ ಗುಣಿಸಿದಾಗ ಛೇದ ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಆಗುತ್ತೆ. √5 ಪ್ಲಸ್ √3 ಬೈ √5 ಪ್ಲಸ್ √3. ಮತ್ತೆ ಅದೇ ಗುಣಾಕಾರ ಮಾಡ್ತೀವಿ ನೋಡಿ. 1 ಇಂಟು √5 ಪ್ಲಸ್ √3. ಛೇದದಲ್ಲಿ ನೋಡಿ √5 ಮೈನಸ್ √3 ಇಂಟು √5 ಪ್ಲಸ್ √3. ಕೆಳಗಡೆ ಛೇದ ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸಿ. √5 ಮೈನಸ್ √3 ಇಂಟು √5 ಪ್ಲಸ್ √3 ಯಾವ ನಿತ್ಯ ಸಮೀಕರಣ? a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಏನಾಗುತ್ತೆ? a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ಈಕ್ವಲ್ ಟು, ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ನೋಡಿ. √a ಪ್ಲಸ್ √b ಇಂಟು √a ಮೈನಸ್ √b ಇಸ್ ಈಕ್ವಲ್ ಟು ಏನ್ ಬರುತ್ತೆ? ನಿತ್ಯ ಸಮೀಕರಣ a ಮೈನಸ್ ಬಿ ತಾನೆ. √a ಪ್ಲಸ್ √b ಇಂಟು √a ಮೈನಸ್ √b ಇಸ್ ಈಕ್ವಲ್ ಟು a ಮೈನಸ್ b. ಏನಿದೆ? a ಜಾಗದಲ್ಲಿ 5 ಇದೆ, b ಜಾಗದಲ್ಲಿ 3 ಇದೆ. ಹಾಗಾದ್ರೆ ಏನಾಗುತ್ತೆ? √5 ಪ್ಲಸ್ √3 ಬೈ 5 ಮೈನಸ್ 3. √5 ಪ್ಲಸ್ √3 ಬೈ 5 3 ಎಷ್ಟಾಗುತ್ತೆ? 2. ಆಯ್ತಲ್ಲ? ಇಲ್ಲಿ ನೋಡಿ, ಅಭಾಗಲಬ್ಧ ಸಂಖ್ಯೆ ಇರುವಂತದ್ದು ಭಾಗಲಬ್ಧ ಸಂಖ್ಯೆ ಆಯ್ತು ತಾನೆ. ಈ ರೀತಿ ನಾವು ಕೊಟ್ಟಿರುವಂತಹ ಸಮಸ್ಯೆಯಲ್ಲಿ ಛೇದವನ್ನ ಅಕರ್ಣೀಕರಿಸಬಹುದು. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ನೀವೇನು ಅಭ್ಯಾಸ 1.5ರಲ್ಲಿ 5ನೇ ಮೇನಿದೆ. 5ನೇ ಮೇನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ, ಅವುಗಳನ್ನ ಬಿಡಿಸಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ. ಈ ತರಗತಿಯ ಅಂತ್ಯದಲ್ಲಿ ನಾವೆಲ್ಲ ಏನ್ ಕಲ್ತ್ವಿ ಇಲ್ಲಿವರೆಗೂ ಅಂತ ನೋಡೋದಾದ್ರೆ, ಮೊದಲಿಗೆ ವಾಸ್ತವ ಸಂಖ್ಯೆಗಳು ಏನಾಗಿರ್ತವೆ? ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಒಳಗೊಂಡಿರುತ್ತೆ. ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಯಾವ ರೀತಿ ಇರುತ್ತೆ, ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ನಿತ್ಯ ಸಮೀಕರಣಗಳು 6 ನಿತ್ಯ ಸಮೀಕರಣಗಳನ್ನ ಕಲ್ತ್ವಿ ಅಲ್ವಾ. ಅದರ ಜೊತೆಗೆ ಛೇದವನ್ನ ಅಕರ್ಣೀಕರಿಸುವುದು ಯಾವ ರೀತಿ ಅಂತ ನೋಡಿದ್ವಿ. ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಾನೇನು ಅಭ್ಯಾಸ 1.5ರಲ್ಲಿ ಸಮಸ್ಯೆಗಳನ್ನ ಕೊಟ್ಟಿದ್ದೀನಲ್ಲ, ಅವುಗಳನ್ನ ಬಿಡಿಸಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ವಾಸ್ತವ ಸಂಖ್ಯೆಗಳ ಮೇಲಿನ ಘಾತಾಂಕ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.